ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಜಟಾಪಟಿ ನಿಲ್ತಾ ಇಲ್ಲ. ನಾಯಕತ್ವ ಗಟ್ಟಿಗೊಳಿಸಿಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಭಾರಿ ಸರ್ಕಸ್ ಕೂಡ ಮಾಡ್ತಾ ಇದ್ದಾರೆ. ಗುಪ್ತಚರ ಮುಖ್ಯಸ್ಥರ ಬದಲಾವಣೆಯ ಮೂಲಕ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂ. ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿಯ ಜಟಾಪಟಿ, ನಾಯಕತ್ವವನ್ನ ಗಟ್ಟಿಗೊಳಿಸಿಕೊಳ್ಳಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಗುಪ್ತಚರ ಮುಖ್ಯಸ್ಥರ ಬದಲಾವಣೆಯ ಮೂಲಕ ಈಗಾಗಲೇ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು. 3 ವರ್ಷಗಳಲ್ಲಿ 4 ಬಾರಿ ಗುಪ್ತಚರ ಮುಖ್ಯಸ್ಥರ ಚೇಂಜ್ ಕೂಡ ಆಗಿದೆ, ಚೇಂಜ್ ಮಾಡಿದ್ದಾರೆ. ಇದೇ ಮೊದಲ 4 ಬಾರಿ ಗುಪ್ತಚರ ಮುಖ್ಯಸ್ಥರನ್ನ ಚೇಂಜ್ ಮಾಡಲಾಗಿರುವಂತದ್ದು. ಹಾಗಾದ್ರೆ ಸಿಎಂ ಬದಲಾವಣೆ ನಿಶ್ಚಿತನಾ? ನಿಶ್ಚಿತವಾದ್ರೆ ಮುಖ್ಯಸ್ಥರ ಚೇಂಜ್ ಕೂಡ ಆಗುತ್ತೆ. ಪದೇ ಪದೇ ಬದಲಾವಣೆಯಿಂದ ಸಿಎಂ ಸ್ಥಾನ ಭದ್ರವಾಗ್ತಾ ಇದೆಯಾ ಎನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ರಾಜಕೀಯ ಮತ್ತು ಪೊಲೀಸ್ ಅಧಿಕಾರಿಗಳ ವಲಯದಲ್ಲಿ ಚರ್ಚೆಯಾಗ್ತಾ ಇರುವಂತದ್ದು ಇದೇ ವಿಚಾರ. ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿಯ ಜಟಾಪಟಿ, ನಾಯಕತ್ವ ಗಟ್ಟಿಗೊಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ. ಗುಪ್ತಚರ ಮುಖ್ಯಸ್ಥರ ಬದಲಾವಣೆಯ ಮೂಲಕ ತಂತ್ರಗಾರಿಕೆಯನ್ನ ರೂಪಿಸಿಕೊಳ್ತಾ ಇದ್ದಾರಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಈ ಮೂಲಕ ತಮ್ಮ ಸೀಟನ್ನ ಗಟ್ಟಿಗೊಳಿಸಿಕೊಳ್ತಾ ಇದ್ದಾರಾ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸಿಎಂ ಬದಲಾವಣೆ ನಿಶ್ಚಿತ ಅನ್ನೋದೇ ಆದ್ರೆ ಮುಖ್ಯಸ್ಥರ ಚೇಂಜ್ ಆಗುತ್ತೆ. ಆದ್ರೆ ಇಲ್ಲಿ ಪದೇ ಪದೇ ಮುಖ್ಯಸ್ಥರ ಚೇಂಜ್ ಮಾಡಲಾಗ್ತಾ ಇದೆ. ಗುಪ್ತಚರ ಮುಖ್ಯಸ್ಥರ ಸಿಎಂ ಸ್ಥಾನ ಭದ್ರಪಡಿಸಿಕೊಳ್ತಾ ಇದ್ದಾರಾ? ಈ ಮೂಲಕ ರಾಜಕೀಯ ಮತ್ತು ಪೊಲೀಸ್ ಅಧಿಕಾರಿಗಳ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಈ ವಿಚಾರ ರಾಜಕೀಯ ಮತ್ತು ಅಪರಾಧದ ಬಗ್ಗೆ ಗುಪ್ತಚರ ಮಾಹಿತಿಯನ್ನ ನೀಡುತ್ತೆ. ಇನ್ನು ಗುಪ್ತದಳದ ಮುಖ್ಯಸ್ಥರ ಬದಲಾವಣೆಯ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಪ್ಲಾನ್ ಏನಾದ್ರೂ ಇದೆಯಾ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸಿಎಂ ಬದಲಾವಣೆ ಆಗ್ತಾರೆ ಅಂದ್ರೆ ಮಾತ್ರ ಅಲ್ಲಿ ಮುಖ್ಯಸ್ಥರನ್ನ ಚೇಂಜ್ ಮಾಡಕ್ಕಾಗುತ್ತೆ. ಆದ್ರೆ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಅವರು ಇದು 4ನೇ ಬಾರಿಗೆ ಚೇಂಜ್ ಮಾಡಲಾಗ್ತಾ ಇರುವಂತದ್ದು. 3 ವರ್ಷಗಳಲ್ಲಿ 4 ಬಾರಿ ಗುಪ್ತಚರ ಮುಖ್ಯಸ್ಥರು ಚೇಂಜ್ ಆಗಿದ್ದಾರೆ. ಅಂದ್ರೆ ಈ ಮೂಲಕ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ತಾ ಇದ್ದಾರೆ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ರಾಜಕೀಯ ಮತ್ತು ಅಪರಾಧದ ಬಗ್ಗೆ ಮಾಹಿತಿಯನ್ನ ನೀಡುವಂತಹ ಗುಪ್ತಚರ ಮುಖ್ಯಸ್ಥರನ್ನೇ ಬದಲಾವಣೆ ಮಾಡಿದ್ರೆ ರಾಜಕೀಯ ಮತ್ತು ಪೊಲೀಸ್ ಅಧಿಕಾರಿಗಳ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ ಇದಾಗಿದೆ. ಹಾಗಾದ್ರೆ ಯಾರ್ಯಾರು ಈವರೆಗೂ ಕೂಡ ಚೇಂಜ್ ಆಗಿದ್ದಾರೆ, ಬದಲಾವಣೆ ಆಗಿದ್ದಾರೆ ಅನ್ನೋದನ್ನ ಅಪ್ಡೇಟಿಂಗ್ ಮೂಲಕ ನೋಡ್ತಾ ಹೋಗೋಣ. ಹೇಮಂತ್ ನೋಡಿ, 14/9/2024ರಿಂದ 6/6/2025 ಕೂಡ ಗುಪ್ತಚರ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಣೆ ಮಾಡಿದ್ರು. ಆನಂತರ ರವಿ ಅವರು 6/6/2025ರಿಂದ 28/4/2026 ಕೂಡ ಗುಪ್ತಚರ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಣೆ ಮಾಡಿದ್ರು. ಆನಂತರ ಬಂದವರು ಯಾರು ಅಂತಂದ್ರೆ ಲಾಭುರಾಮ್ ಅವರು ಕೂಡ 29/4/2026ರಿಂದ ಈವರೆಗೂ ಕೂಡ ಗುಪ್ತಚರ ಮುಖ್ಯಸ್ಥರಾಗಿ ವರ್ಕ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಅಂದ್ರೆ 21/5/2023ರಿಂದ ಬದಲಾವಣೆ ಆಗಲಿದೆ. ನೋಡಿ, ಮೇ 21ನೇ ತಾರೀಕು ಚೇಂಜ್ ಆಗ್ತಾರೆ. KV ಶರತ್ ಚಂದ್ರ ಬರ್ತಾರೆ. ಇವರು 4ನೆಯ ಗುಪ್ತಚರ ಮುಖ್ಯಸ್ಥರಾಗಿ ಇಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡೋಕೆ ಈಗಾಗಲೇ ರೆಡಿ ಆಗಿರುವಂತದ್ದು. ಈಗ ಸದ್ಯಕ್ಕೆ ಇರುವಂತದ್ದು ಲಾಭುರಾಮ್ ಅವರು 29/4/2026ರಿಂದ ಈವರೆಗೂ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. KV ಶರತ್ ಚಂದ್ರ ಅವರು ಮೇ 21ನೇ ತಾರೀಕಿನಿಂದ, ಇನ್ನ KV ಶರತ್ ಚಂದ್ರ ಅವರು 21/5/2023ರಿಂದ 13/9/2024 ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ನೋಡಿ, ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು 3 ವರ್ಷ ಆಗ್ತಾ ಇದೆ. ಈ 3 ವರ್ಷಗಳಲ್ಲಿ 4 ಬಾರಿ ಗುಪ್ತಚರ ಮುಖ್ಯಸ್ಥರನ್ನ ಚೇಂಜ್ ಮಾಡಲಾಗಿರುವಂತದ್ದು. ಚೇಂಜ್ ಮಾಡೋದರ ಮೂಲಕ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ತಾ ಇದ್ದಾರಾ ಹೇಗೆ ಸಿಎಂ ಸಿದ್ದರಾಮಯ್ಯ ಅವರು?
ಕಾವ್ಯ, ಖಂಡಿತ ಇದೀಗ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಜೋರಾಗಿ ಚರ್ಚೆ ಆಗ್ತಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಗುಪ್ತಚಾರ ಇಲಾಖೆಯ ಮುಖ್ಯಸ್ಥರ ಹುದ್ದೆಯಿಂದ ಮತ್ತೊಬ್ಬರನ್ನ ಬದಲಾವಣೆ ಮಾಡುವಂತ ಒಂದು ವಿಚಾರವನ್ನ ಯೋಚನೆಯಲ್ಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ, ಯಾವುದೇ ಸರ್ಕಾರ ಸ್ಥಿರವಾಗಿ ಸುಭದ್ರ ಆಡಳಿತ ಕೊಡ್ಬೇಕಾದ್ರೆ ಆ ಒಂದು ರಾಜ್ಯಕ್ಕೆ ಏನು ಗುಪ್ತಚರ ಇಲಾಖೆ ಕೊಡುವಂತ ಇನ್ಪುಟ್ಸ್ ಏನಿದೆ ಅದು ಸಾಕಷ್ಟು ಒಂದು ಇಂಪ್ಯಾಕ್ಟ್ ಆಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತುತ ಸನ್ನಿವೇಶದಲ್ಲಿ ತಮ್ಮ ಒಂದು ಗುಪ್ತಚರ ಇಲಾಖೆಯ ಮುಖ್ಯಸ್ಥರನ್ನ ಬದಲಾವಣೆ ಮಾಡುವಂತ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಕೆಲವೊಂದ್ ಕಡೆ ತಮ್ಮ ಒಂದು ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಿದ್ದಾರಾ ಅನ್ನೋ ಒಂದು ಲೆಕ್ಕಾಚಾರ ಈಗ ಲೆಕ್ಕ ಆಗ್ತಿದೆ. ಯಾಕಂತಂದ್ರೆ ನಾವು 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪ್ರಾರಂಭದಲ್ಲೂ ಕೂಡ ಸುಮಾರು 4 ಜನ ಇಲ್ಲಿ ಮುಖ್ಯಸ್ಥರನ್ನ ಚೇಂಜ್ ಮಾಡಿರುವಂತದನ್ನ ನೋಡ್ಬೋದು. ಅದರಲ್ಲೂ ಕೂಡ ಈ ಒಂದು ನಡೆಯ ವಿರುದ್ಧ ಇದಾಗಲೇ ಒಂದಷ್ಟು ರಾಜಕೀಯಾತ್ಮಕವಾಗಿ ಒಂದಷ್ಟು ಹೇಳಿಕೆಗಳು ಇದ್ರೂ ಕೂಡ ಪ್ರಮುಖವಾಗಿ 4 ಜನರನ್ನ ಇಲ್ಲಿ ಚೇಂಜ್ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ನಡೆ ಮತ್ತು ಅವರ ಒಂದು ಅನುಸರಿಸುವಂತ ನೀತಿಯ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಹೇಮಂತ್ ಆಗಿರ್ಬೋದು, ರವಿ ಆಗಿರ್ಬೋದು, ಲಘುರಾಮ್ ಆಗಿರ್ಬೋದು, KV ಶರತ್ ಚಂದ್ರ ಆಗಿರ್ಬೋದು, ಈ ಒಂದು 3 ವರ್ಷ ಅವಧಿಯಲ್ಲಿ ಸುಮಾರು 4 ಜನರನ್ನ ಇದಾಗಲೇ ಬದಲಾವಣೆ ಮಾಡಿದ್ದಾರೆ. ಈಗ ಲಘುರಾಮ್ ಅವರು ಇದ್ದಾರೆ, ಅವ್ರನ್ನು ಕೂಡ ಚೇಂಜ್ ಮಾಡುವಂತ ಒಂದು ಲೆಕ್ಕಾಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದಿರುವಂತದ್ದು. ಜೊತೆಗೆ ಇಂದು ಕಲಬುರಗಿಯಲ್ಲಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರತಕ್ಕಂತ ಹೇಳಿಕೆಗೂ ಒಂದಷ್ಟು ವ್ಯತ್ಯಾಸ ಕಂಡು ಬರ್ತಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೊಂದು ಕುರ್ಚಿ ಸೇಫ್ ಆಗೋಯ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋ ಪ್ರಕಾರ ಸದ್ಯಕ್ಕೆ ಹೈಕಮಾಂಡ್ ನಾಯಕರ ಮುಂದೆ ಯಾವುದೇ ರೀತಿಯ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಇಲ್ಲ. ಅಗತ್ಯ ಬಿದ್ದಾಗ ಮತ ಮತ್ತು ಅವಶ್ಯಕತೆ ಇರುವಂತ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ ಅನ್ನುವ ಮುಖಾಂತರ ರಾಜ್ಯದಲ್ಲಿ ಇರತಕ್ಕಂತ ಕೆಲವೊಂದಷ್ಟು ಊಹಾಪೋಲಿಗೆ ಹಾಗೂ ಗೊಂದಲಕ್ಕೆ ಇತಿಶಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದರ ನಡುವೆ ಈಗ ಗುಪ್ತಚರದ ಇಲಾಖೆ ಮುಖ್ಯಸ್ಥರನ್ನ ಬದಲಾವಣೆ ಮಾಡುವಂತ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಕೆಲವೊಂದ್ ಕಡೆ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನೋ ಒಂದು ಮಾತಿಗೆ ಮತ್ತಷ್ಟು ತೂಕ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತಿದೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಕಾವ್ಯ. ಎಸ್, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ